ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಪುಟಾಣಿ ವಿಡಿಯೋಗೆ ಆಧರಿಕ ಸುಸ್ವಾಗತ. ಸ್ನೇಹಿತರೆ, ಅನೇಕ ಥರದ ಗಿಡಮೂಲಿಕೆಗಳು, ಔಷಧಿಗಳು ಮತ್ತು ಟ್ರಿಪ್ಗಳು ಎಲ್ಲ ತೋರಿಸ್ತಾ ಬಂದಿದ್ದೀವಿ. ಹಾಗೆ ಇದೊಂದು ಭಾಳ ಅಪರೂಪವಾದ ಒಂದು ಗಿಡಮೂಲಿಕೆ ಔಷಧಿ ಗಿಡ. ಇದು ಎಲ್ಲ ರೈತರ ತೋಟಗಳಲ್ಲೂ ಇರುತ್ತೆ, ಎಲ್ಲ ಹಳ್ಳಿಗಳಲ್ಲೂ ಕೂಡ ಸಿಗುತ್ತೆ. ಅದು ಏನು ಅಂದರೆ, ನೀವು ನೋಡ್ತಾ ಇರ್ಬೋದು, ಇದೇನಪ್ಪ ಇದು ಹೂ ಥರ ಇದೆ, ಇದು ಯಾವುದು ಎಲೆ ತುಳಸಿ ಥರ ಇದೆ ಅನ್ಬೋದು. ನಿಜ ಸ್ನೇಹಿತರೆ, ಅದುವೇ ಈ ತುಳಸಿ, ನಾಯಿ ತುಳಸಿ ಗಿಡ ಅಂತಾರೆ. ಈ ನಾಯಿ ತುಳಸಿ ಗಿಡದ ವಿಶೇಷತೆ, ಏನು ಉಪಯೋಗ, ಇದರ ಉಪಯೋಗ ಏನು ಅಂದರೆ ನಾನು ನಿಮಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಸಲ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕ್ ಬಟನ್ ಒತ್ತಿರಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಧರಿಕ ಸುಸ್ವಾಗತ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ನಾಯಿ ತುಳಸಿ. ಈ ನಾಯಿ ತುಳಸಿಯಲ್ಲಿ ನಮಗೇನಾದರೂ ಕೈ ಕಾಲು ಅಥವಾ ಗಾಯ ಆದರೆ, ಎಲ್ಲಾದರೂ ಹೋದಾಗ ಅಥವಾ ನಡ್ಕೊಂಡು ಹೋದಾಗ ಅಥವಾ ಎಡುವುದಾಗ ಅಥವಾ ಆಕ್ಸಿಡೆಂಟಾಗಿ ಎಲ್ಲಾದರೂ ಸ್ವಲ್ಪ ಗಾಯ ಆದಾಗ ಈ ಸೊಪ್ಪೇನಾದರೂ ಕಾಣಿಸ್ಕೊಂಡು ಇದನ್ನು ಈ ರಸ ಹಿಂಡ್ಬಿಟ್ಟು ಗಾಯದ ಮೇಲೆ ಬಿಟ್ಟರೆ ಆ ಗಾಯ ಸಂಪೂರ್ಣವಾಗಿ ವಾಸಿ ಕೂಡ ಆಗುತ್ತೆ. ಆಯುರ್ವೇದ ಮದ್ದು ಔಷಧಿ ಇದು. ಯಾವುದೇ ಥರ ಕೆಮಿಕಲ್ಸ್ ಇಲ್ಲ. ಕೆಮಿಕಲ್ಸ್ ಇಲ್ದಿರೇ ಗಾಯ ಅಂದರೆ ಗಾಯ ಬಿದ್ದ ತಕ್ಷಣ ನಿಮಗೆ ಏನಾದರೂ ಗಾಯದ ಮೇಲೆ ಔಷಧಿ ಇದನ್ನು ಹಾಕಿದರೆ ತುಂಬ ಒಳ್ಳೆಯದಿದು ಔಷಧಿ. ಈ ಔಷಧಿ ಹಾಕೋದ್ರಿಂದ ಈ ರಸವನ್ನು ಹಿಂಡ್ಬಿಟ್ಟು ಹಾಕಿದರೆ ನಿಮಗೆ ಆ ಗಾಯ ವಾಸಿಯಾಗುತ್ತಾ ಬರುತ್ತೆ ಮತ್ತು ಉರಿತೈತೆ. ಉರಿದ್ಮೇಲೆ ಗಾಯ ವಾಸಿಯಾಗುತ್ತೆ. ಮತ್ತು ಅದೊಂದು. ಎರಡನೇದಾಗಿ, ಈ ನಾಯಿ ತುಳಸಿಯಲ್ಲಿ ಇನ್ನೊಂದು ವಿಶೇಷವಾಗಿ, ಮನೆಯಲ್ಲಿ ಕೋಳಿಗಳು ಸಾಕಿರ್ತೀವಿ. ಹಳ್ಳಿಗಳಲ್ಲಿ ರೈತರ ಬಾಂಧವರು ಎಲ್ಲ ಕೋಳಿಗಳು ಸಾಕಿರ್ತೀವಿ. ತುಂಬ ಕೋಳಿ ಸಾಕಿರ್ತೀವಿ. ಕೋಳಿ ಸಾಕಿ ಮತ್ತು ಕಾವಿಗೆ ಏನಾದರೂ ಹಾಕಿಲ್ಲ ಅಂದಾಗ ಅಥವಾ ಕಾಯಿಗೆ ಏನೋ ಕುತ್ಕೊಂಡಾಗ ಮನೆಯಲ್ಲಿ ಆ ಕೋಳಿಯನ್ನು ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅಂದರೆ ಕೋಳಿಯನ್ನು ಉತ್ಪತ್ತಿ ಆಗ್ತವೆ. ಆ ಕೋಳಿಯನ್ನು ಉತ್ಪತ್ತಿ ಆಗೋ ಟೈಮ್ನಲ್ಲಿ ಆ ಕೋಳಿಗಳನ್ನೆಲ್ಲ ಕೂಡ ಹಾಕ್ಬಿಟ್ಟು ಮನೆಯಲ್ಲಿ ಇಂಥವನ್ನ ಸೊಪ್ಪು 1 ಆಗೋಷ್ಟು ಸೊಪ್ಪನ್ನ ಕಿತ್ತುಬಿಟ್ಟು ಬೆಂಕಿಯಲ್ಲಿ ಹೊಗೆ ಹಾಕಬೇಕು. ಹೊಗೆ ಹಾಕೋದ್ರಿಂದ ಆ ಕೋಳಿಯನ್ನುಗಳೆಲ್ಲ ಸುತ್ತೋಗ್ತವೆ. ವಾರದಲ್ಲಿ 2 ಸಲ ನೀವು ಈ ಹೊಗೆ ಹಾಕ್ಬಿಟ್ರೆ ಈ ನಾಯಿ ತುಳಸಿಯಲ್ಲಿ ಕೋಳಿಯನ್ನು ಕೂಡ ಸುತ್ತೋಗ್ತವೆ. ಒಂದು. ಆಮೇಲೆ ಎರಡನೇದಾಗಿ ಸ್ನೇಹಿತರೆ, ಇದೊಂದು ಇನ್ನೊಂದು ವಿಶೇಷವಾಗಿ ಭಾಳ ಅಪರೂಪವಾಗಿ, ನಮ್ಮ ಹೊಟ್ಟೆಯಲ್ಲಿ ಕಿಡ್ನಿ ಸ್ಟೋನ್ ಅಂದರೆ ರೀಸರ್ಚ್ ಮಾಡೋವಾಗೆಲ್ಲ ಹೊಟ್ಟೆ ಉರಿ ಮತ್ತು ಕಿಬ್ಬೊಟ್ಟೆ ಅಂತ ಹೇಳ್ತೀವಿ. ಮತ್ತು ತುಂಬ ಹೊಟ್ಟೆ ನೋವು ಯೂಸ್ ಮಾಡೋವಾಗೆಲ್ಲ ಉರಿ ಅಂತೀವಿ. ಆಗ ಇದರಲ್ಲಿ ಬೀಜ ಬರುತ್ತೆ, ಕಪ್ಪು ಕಲರ್ ಬೀಜ, ಅಂದರೆ ಕಾಮಕಸ್ತೂರಿ ಬೀಜ ಥರನೇ ಇರುತ್ತೆ ಇದು. ಈ ಬೀಜ ಬಂದಾಗ ಇದರಲ್ಲಿ ನೋಡ್ತಾ ಇರ್ಬೋದು, ನೋಡಿ ಬೀಜ ತೋರಿಸ್ತಾ ಇದ್ದೀನಲ್ಲ ಸ್ನೇಹಿತರೆ, ಆ ಬೀಜ ಇರುತ್ತೆ. ಆ ಬೀಜನ ನಾವು ಹಿಂಗೆ ಕಿತ್ಬಿಟ್ಟು ಎಳ್ನೀರಲ್ಲಿ ಕಾಯಿ ಸೋದ್ಬಿಟ್ಟು ಎಳ್ನೀರು ಮಾಡೋವಾಗ, ಎಳ್ನೀರು ಕುಡಿಯೋ ಟೈಮ್ನಲ್ಲಿ ಅದು ಬೀಜವನ್ನು ಅದಕ್ಕೆ ಉದುರಿಸ್ಕೊಂಡು ಅದು ದಪ್ಪ ಆಗ್ತದೆ. ಆ ದಪ್ಪ ಆದಾಗ ಎಳ್ನೀರು ಕುಡಿದಾಗ ನಿಮ್ಮ ರೀಸಸ್ ಕ್ಲೀನಾಗಿ ಆಗುತ್ತೆ ಮತ್ತು ಮೂತ್ರಕೊಂಡ ಕಲ್ಲುಗಳೆಲ್ಲ ಕರಗಿ ಹೋಗುತ್ತೆ ಮತ್ತು ನಿಮಗೆ ಯಾವುದೇ ಥರ ಕಿಡ್ನಿ ಸ್ಟೋನ್ ಆಗೋದಿಲ್ಲ ಸ್ನೇಹಿತರೆ. ಇದು ಭಾಳ ಅಪರೂಪವಾದ ಗಿಡ. ಇನ್ನೂ ಇದೆ, ಇದ್ರ ಬಗ್ಗೆ ಇನ್ನೂ ಹೇಳ್ಕೊಡ್ತೀನಿ ನಿಮಗೆ. ಈ ಗಿಡ ಸಿಕ್ಕಿರೆ ಸ್ನೇಹಿತರೆ, ಇದು ಪಡ್ಕೊಳ್ಳಿ. ನಾಯಿ ತುಳಸಿದ ವಿಶೇಷತೆ ನೋಡಿದ್ರಲ್ಲ, ಕಿಡ್ನಿ ಸ್ಟೋನ್ಗಾಗುತ್ತೆ, ಅಂದರೆ ಕಿಡ್ನಿಯಲ್ಲಿ ಇರುವ ಕಲ್ಲುಗಳೆಲ್ಲ ಕರಗುತ್ತೆ ಮತ್ತು ನಿಮಗೆ ಮೂತ್ರಕೊಂಡದಲ್ಲಿ ಏನಾದರೂ ಉರಿದರೆ ಯೂರಿನ್ ಚೆನ್ನಾಗಿ ಪಾಸ್ ಆಗುತ್ತೆ. ಹೊಟ್ಟೆ ನೋವು ಇದ್ದರೂ ಕೂಡ ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಇದು ಭಾಳ ಅಪರೂಪವಾದ ಗಿಡ ಅಂತ ಇದು ಹೇಳ್ಬೋದು ಸ್ನೇಹಿತರೆ. ಈ ಗಿಡನ ಎಲ್ಲಾದರೂ ಸಿಕ್ಕಿದ್ರೆ ಕಿತ್ತು ಬಿಸಾಕಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು, ಈ ಗಿಡದಲ್ಲಿ ವಿಶೇಷವಾಗಿ ಸ್ನೇಹಿತರೆ, ನಾವು ಸಂಕ್ರಾಂತಿ ಹಬ್ಬ ಮಾಡ್ತೀವಲ್ಲ, ಸಂಕ್ರಾಂತಿ ಹಬ್ಬದಲ್ಲಿ ಕಡಲೆಕಾಯಿ, ಅರವೆಕಾಯಿ ಮತ್ತು ಗೆಣಸು ಇದೆಲ್ಲ ಬೇಯಿಸೋದಕ್ಕೆ ಒಂದು ತಪ್ಪಲೆಯಲ್ಲಿ ಹಾಕ್ತೀವಿ. ಆಗ ಈ ತಪ್ಪಲೆಯಲ್ಲಿ ಹಾಕ್ತಾ ಇದನ್ನು 4-5 ಕಡ್ಡಿ, ಅಂದರೆ ಗಿಡ 4-5 ಗಿಡ ಕಿತ್ಕೊಂಡು ಹೋಗ್ಬಿಟ್ಟು ಆ ಸೊಪ್ಪನ್ನು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸೋದ್ರಿಂದ ತುಂಬ ಸುಗಂಧಕರವಾದ ಕಡಲೆಕಾಯಿ ಮತ್ತು ಅರವೆಕಾಯಿ ಮತ್ತು ಗೆಣಸು ತುಂಬ ಚೆನ್ನಾಗಿ ಬೇಯ್ತವೆ ಮತ್ತು ಚೆನ್ನಾಗೂ ಟೇಸ್ಟ್ ಇರ್ತವೆ. ತುಂಬ ಆರೋಗ್ಯಕ್ಕೂ ಒಳ್ಳೆಯದಿದು. ಹೆಲ್ದಿ ಆರೋಗ್ಯವಾಗಿ ಸೊಪ್ಪನ್ನು ಕೂಡ ನಾವು ಬೇಯಿಸ್ಕೊಂಡು ಆಹಾರದಲ್ಲಿ ಬಳಸ್ತೀವಿ. ಮತ್ತು ಇದನ್ನು ಸೊಪ್ಪು ತರಕಾರಿಗಳಲ್ಲಿ ನಾವೇನಾದರೂ ಸ್ವಲ್ಪ ಸೊಪ್ಪು ಸಾಂಬಾರುಗಳನ್ನು ಮಾಡಿದಾಗ ಈ ಕುಡಿನೂ ಸ್ವಲ್ಪ ಹಾಕ್ಕೊಂಡು ಇದನ್ನು ಕೂಡ ಊಟಕ್ಕೆ ಉಪಯೋಗಿಸ್ಕೊಬೋದು ಸ್ನೇಹಿತರೆ. ಇನ್ನೂ ಅನೇಕ ಥರದ ವೀಡಿಯೋಗಳು ನಿಮ್ಮ ಮುಂದೆ ಮಾಡಿ ತರ್ತೀನಿ ಸ್ನೇಹಿತರೆ. ಒಳ್ಳೆ ವಿಧವಾದ ಔಷಧಿ ಗಿಡಮೂಲಿಕೆಗಳು, ವಿಭಿನ್ನ ಥರವಾದ ಗಿಡಮೂಲಿಕೆಗಳು ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ. ನೋಡ್ತಾ ಇರಿ, ಈ ವಿಡಿಯೋ ನೋಡಿ ಇಷ್ಟಪಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಅಭಿಪ್ರಾಯ ಏನೇ ಇದ್ದರೂ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಇದ್ರ ಬಗ್ಗೆ ಪಡ್ಕೊಳ್ಳಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇದೇ ನಾಯಿ ತುಳಸಿ ಫ್ರೀಯಾಗಿ ಸಿಗುತ್ತೆ. ಯಾವುದೇ ಥರ ಅಮೌಂಟ್ ಬೇಕಿಲ್ಲ ಇದಕ್ಕೆ. ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡಲ್ಲೂ ಕೂಡ ಬೆಳ್ಕೊಂಡಿರ್ತದೆ, ಎಲ್ಲ ಹಳ್ಳಿಗಳಲ್ಲೂ ಕೂಡ ಸಿಗುತ್ತೆ. ಇದು ಫ್ರೀ ಆಗಿರುವ ನಾಯಿ ತುಳಸಿ. ಸ್ಮೆಲ್ಲು ಅಷ್ಟೇ ಘಮ ಅಂತ ಇರ್ತದೆ. ಅದು ತುಳಸಿ ಥರನೇ ಇರುತ್ತೆ, ಆದರೆ ಇದು ನಾಯಿ ತುಳಸಿ. ಇದರ ಉಪಯೋಗ ಪಡ್ಕೊಳ್ಳಿ ಸ್ನೇಹಿತರೆ. ಇನ್ನೂ ಅನೇಕ ಥರನ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್. ನೋಡ್ತಾ ಇದ್ದೀರಲ್ಲ, ನಾಯಿ ತುಳಸಿ, ಇದರ ಉಪಯೋಗ ಪಡ್ಕೊಳ್ಳಿ. ಥ್ಯಾಂಕ್ ಯು ಸ್ನೇಹಿತರೆ, ಮತ್ತೆ ಸಿಗೋಣ. ಸಂಪೂರ್ಣವಾಗಿ ತೋರಿಸ್ತಾ ಇದ್ದು ನೋಡಿ ವಿಡಿಯೋದಲ್ಲಿ. ನಮ್ಮ ಹಳ್ಳಿ ಜನಕ್ಕೆ ಇದು ಗೊತ್ತೇ ಆಗುತ್ತೆ. ಹಳ್ಳಿ ಜನಕ್ಕೆ ಆಲ್ಮೋಸ್ಟ್ ಇದೆಲ್ಲ ನೋಡೇ ಇರ್ತಾರೆ. ಸಿಟಿ ಜನ ಗೊತ್ತಾಗಬೇಕು ಅಂದರೆ ಈ ವಿಡಿಯೋ ನೋಡ್ಕೊಂಡಾದ್ರೂ ಇದನ್ನು ಪಡ್ಕೊಳ್ಳಿ ವಿಷಯ. ಇದ್ರ ಉಪಯೋಗ ಪಡ್ಕೊಳ್ಳಿ ಸ್ನೇಹಿತರೆ. ನೋಡ್ತಾ ಇದ್ದೀರಿ ಕ್ಲೀನಾಗಿ ನೋಡಿ, ಇದೇ ಥರ ಬಯಲುಗಳಲ್ಲಿ ಇರ್ತದೆ.
ಥರ ಬೈಲುಗಳಿಗೆಲ್ಲ ಬೆಳ್ಕೊಂಡಿರ್ತದೆ ನೋಡಿ, ಅಲ್ಲೆಲ್ಲ ಬೆಳೆಲೆಲ್ಲ ಬೆಳ್ಕೊಂಡಿದೆ ಇದು. ಮತ್ತೆ ವಿಡಿಯೋನ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.